ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಎಕ್ಸಸೈಸ್ನ ಮುಗಿಸಿ ಒಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋಣ ಅಂದ್ಬಿಟ್ಟು ಜೀರಿಗೆ, ಸೋಂಪು ಮತ್ತು ಲವಂಗನ ಬಳಸ್ಕೊಂಡು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡಿದ್ದೆ. ಇದು ಡೈಲಿ ನಮಗೆ ಅಭ್ಯಾಸನೇ ಆಗಿಬಿಟ್ಟಿದೆ. ತುಂಬ 1.5 ವರ್ಷದಿಂದ ಇದು ಹಾಗೆ ಕಂಟಿನ್ಯೂ ಆಗಿ ಕುಡಿತಾ ಇದ್ದೀನಿ ನಾನು. ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಇವತ್ತು ತಿಂಡಿಗೆ ಅಂತ ಅಂದ್ಬಿಟ್ಟು ದಪ್ಪ ಬದನೆಕಾಯಿ ಇತ್ತು, ಗುಂಡು ಬದನೆಕಾಯಿ ಪಲ್ಯ ಮಾಡಿಕೊಂಡು ದೋಸೆನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಆಫ್ಟರ್ ಡೆಲಿವರಿ ಆದಮೇಲೆ ಎಲ್ಲ ಹೆಣ್ಮಕ್ಳಿಗೂ ಹಾರ್ಮೋನಲ್ ಚೇಂಜಸ್ಸಿಂದ ತುಂಬ ಬಾಡಿ ವೆಯ್ಟ್ ಆಗಿಬಿಡುತ್ತೆ. ನನಗೆ 2 ಮಕ್ಕಳು ಸಿ ಸೆಕ್ಷನ್ ಆದ್ದರಿಂದ ನನ್ನ ಮಗಳದ್ರಲ್ಲಿ ಅಷ್ಟು ಏನು ವೆಯ್ಟ್ ಗೇನ್ ಆಗಿರಲಿಲ್ಲ. ಆದರೆ ನನ್ನ ಮಗನ ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲಂತೂ ಪ್ರೆಗ್ನೆನ್ಸಿಲಿ ಅಷ್ಟು ವೆಯ್ಟ್ ಗೇನ್ ಆಗಲಿಲ್ಲ, ನಾನು ನಾರ್ಮಲ್ ವೆಯ್ಟೇ ಇತ್ತು. ಆದರೆ ಡೆಲಿವರಿ ಆದಮೇಲಂತೂ ತುಂಬಾ ವೆಯ್ಟ್ ಗೇನ್ ಆಗಿದ್ದೆ. ಅವ್ನು ಬಾಣಂತನದಲ್ಲಂತೂ ತುಂಬ ವೆಯ್ಟ್ ಜಾಸ್ತಿನೇ ಇದ್ದೆ ನಾನು. ಇವಾಗ ಅವನಿಗೆ 2 ವರ್ಷ. 1 ವರ್ಷದ ತನಕ ನಾನು ಯಾವುದೇ ರೀತಿ ಎಕ್ಸಸೈಸ್ ಏನು ಮಾಡೋಕ್ಕೋಗಲಿಲ್ಲ. ಡಯೆಟ್ ಏನು ಫಾಲೋ ಮಾಡಲಿಲ್ಲ. ಫೀಡ್ ಮಾಡಿಸ್ತಿದ್ನಲ್ಲ ಅಂದ್ಬಿಟ್ಟು ಯಾವುದೇ ರೀತಿ ಡಯೆಟ್ ಏನು ಮಾಡಿಲ್ಲ. ಚೆನ್ನಾಗಿ ಊಟ ಮಾಡಿಕೊಂಡು ಚೆನ್ನಾಗಿ ಮಗುನ ನೋಡ್ಕೋತಿದ್ದೆ. ಆಮೇಲೆ ನಾನು ವೆಯ್ಟ್ ಜಾಸ್ತಿ ಆದಾಗ ನನಗೆ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಬಿಟ್ಟು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಎಕ್ಸಸೈಸ್ನ ಮಾಡ್ತೀನಿ. ಸಿಂಪಲ್ಲಾಗಿ ನಾವು ಯಾವುದೇ ರೀತಿ ಡಯಟಿಷಿಯನ್ ಎಲ್ಲ ಏನೂ ಇಲ್ಲ. ನಮಗೆ ಏನು ಗೊತ್ತು ಅದರಲ್ಲೇ ಒಂದು ಹೆಲ್ತಿಯಾದ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದು. ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದ್ದೀನಿ. ನಾನು ಹಳೆ ಫೋಟೋಸ್ ಅಂತೂ ನೋಡಿಬಿಟ್ರಂತೂ ನನಗೆ ಒಂಥರ ಅನಿಸ್ಬಿಡುತ್ತೆ, ಯಪ್ಪ ಇಷ್ಟೊಂದು ದಪ್ಪ ಇದ್ದ ನಾನು ಅಂತ ಅನಿಸ್ಬಿಡುತ್ತೆ. ಇವಾಗಲೂ ತುಂಬ ವೆಯ್ಟ್ ಲಾಸ್ ಆಗಿದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಳೆ ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ. ತುಂಬ ಈಸಿಯಾಗಿ ಮನೆಯಲ್ಲೇ ಇದ್ಕೊಂಡು ವೆಯ್ಟ್ ಲಾಸ್ನ ಮಾಡ್ಕೋಬೋದು. ನಾನು ಯಾವುದೇ ರೀತಿ ಸಪ್ರೇಟಾಗಿ ಅಡುಗೆ ಆಗಿರ್ಬೋದು ಈ ಥರ ಏನೂ ಮಾಡ್ಕೊಂಡಿಲ್ಲ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಡಿಟಾಕ್ಸ್ ಡ್ರಿಂಕು ಮತ್ತು ಯಾವ ವೆಜಿಟೇಬಲ್ಸು ಈ ಥರ ಡ್ರಿಂಕ್ಸ್ನ ಕುಡಿತೀನಿ. ಇದು ತುಂಬಾ ಅಭ್ಯಾಸ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ನಮಗೆ ಹೆಲ್ಪು ಕೂಡ ಆಗಿದೆ. ಊಟದ ವಿಷಯದಲ್ಲಿ ಬಂದರೆ ನಾವು ಏನು ಮಾಡ್ಕೋತಾ ಇದ್ದೀವಿ ಅದರಲ್ಲೇ ಒಂದು ಹೆಲ್ತಿಯಾಗಿ ಮಾಡ್ಕೋತೀನಿ. ನಾನು ಸಪ್ರೇಟ್ ಏನೂ ಮಾಡ್ಕೊಳ್ಳಲ್ಲ, ಯಾಕೆಂದರೆ ಮಕ್ಕಳಿಗೆಲ್ಲ ತಿನ್ನಿಸಿ ನಾನು ಸಪ್ರೇಟ್ ಮಾಡ್ಕೊಳ್ಳೋಷ್ಟು ಟೈಮೂ ಇಲ್ಲ. ನಾನು ಬೆಳಗ್ಗೆ ಟೈಮು ಡಿಟಾಕ್ಸ್ ಡ್ರಿಂಕ್ನ ಕುಡ್ದಾದ್ಮೇಲೆ ಒಂದು ಲೈಟಾಗಿ ಟಿಫನ್ನ ಮಾಡ್ಕೊಬಿಡ್ತೀನಿ. ನನಗೇನು ಇಷ್ಟನೋ ಅದನ್ನೇ ಟಿಫನ್ ಮಾಡಿಕೊಂಡು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಟಿಫನ್ನ ಮಾಡ್ಕೋತೀನಿ. ಇನ್ನು ಮಧ್ಯಾಹ್ನದ ಊಟನೇ ನಾನು ಸ್ವಲ್ಪ ರೈಸ್ ಆಗಿರ್ಬೋದು ಮತ್ತು ತರಕಾರಿ ಸಲಾಡ್ ಆಗಿರ್ಬೋದು, ಈ ಥರ ವೆಜಿಟೇಬಲ್ಸ್ ಪಲ್ಯಗಳಾಗಿರ್ಬೋದು, ಈ ಥರ ನಾನು ಮಧ್ಯಾಹ್ನ ಮಾಡ್ಕೋತೀನಿ. ಮಧ್ಯಾಹ್ನ ಒಂದು ಸ್ವಲ್ಪ ಜಾಸ್ತಿ ಊಟ ಮಾಡ್ತೀನಿ, ಅಂದರೆ ಫುಲ್ಲು ಒಂದು ಸ್ವಲ್ಪ ಕಂಪ್ಲೀಟ್ ಆಗೋ ಥರ ಊಟ ಮಾಡ್ಕೋತೀನಿ. ಇನ್ನು ಸಂಜೆ ಟೈಮು ನಮ್ಮ ಮನೇಲಿ ನನ್ನ ಹಸ್ಬೆಂಡು 7 ಗಂಟೆ ಒಳಗೇ ಊಟ ಮಾಡ್ಕೊಬಿಡ್ತೀವಿ. ಅದೊಂದು ಒಳ್ಳೆ ಹ್ಯಾಬಿಟ್ಟು ಅಂತಲೇ ಹೇಳ್ಬೋದು. 7 ಗಂಟೆ ಒಳಗಡೆ ಊಟ ಮುಗಿಸ್ಕೊಬಿಡ್ತೀವಿ ನಾನು ಮತ್ತು ನನ್ನ ಹಸ್ಬೆಂಡು. ಅದಂತೂ ತುಂಬಾ ಹೆಲ್ಪ್ ಆಗಿದೆ. ನಾವು 7 ಗಂಟೆ ಒಳಗಡೆ ಊಟ ಮುಗಿಸ್ಕೊಂಡ್ರೆ ಇನ್ನು ನೈಟು ಫುಲ್ಲೆಲ್ಲ ನಾವೇನು ತಿಂದಿರಲ್ಲ ಅಲ್ವಾ. ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಲೇ ಡಿಟಾಕ್ಸ್ ಡ್ರಿಂಕು, ಜೀರಾ ವಾಟರು ಈ ಥರ ಕುಡಿಯೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗಿಬಿಡ್ತೀವಿ. ಇದಂತೂ ಒಳ್ಳೆ ಅಭ್ಯಾಸನೇ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳಿಗೆಲ್ಲ ನಾನು ಲೇಟಾಗಿ ತಿನ್ನಿಸ್ತೀನಿ. ನಾನು ಮತ್ತು ನನ್ನ ಹಸ್ಬೆಂಡು ಬೇಗನೆ ತಿನ್ಕೊಬಿಡ್ತೀವಿ. 7 ಗಂಟೆ ಒಳಗಡೆ ಊಟ ಮಾಡ್ಕೊಬಿಡ್ತೀವಿ. ಸಂಜೆ ಟೈಮು ಮತ್ತು ಬೆಳಗ್ಗೆ ಟೈಮು ಒಂದು ಸ್ವಲ್ಪ ಲೈಟಾಗೆ ತಿನ್ಕೋಬೇಕು ಊಟನ. ಮತ್ತು ಮಧ್ಯಾಹ್ನ ಟೈಮು ಒಂದು ಸ್ವಲ್ಪ ನಮ್ಗೆ ರೈಸ್ ಆಗಿರ್ಬೋದು, ನಮ್ಗೆ ಏನು ಇಷ್ಟನೋ ಅದನ್ನು ಮಾಡ್ಕೋತೀನಿ. ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಕ್ಯಾಲೋರೀಸ್ ತಿಂದು ನಾವು ಅದಕ್ಕಿಂತ ಜಾಸ್ತಿ ತಿಂದಾಗ ಅದು ನಮಗೆ ಫ್ಯಾಟಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಅದಕ್ಕೆ ದಪ್ಪ ಆಗಿಬಿಡ್ತೀವಿ ನಾವು. ದೋಸೆ ಮಾಡ್ಕೊಳ್ಳೋಣ ಇನ್ಸ್ಟೆಂಟಾಗಿ ಅಂದ್ಬಿಟ್ಟು ರಾತ್ರಿನೇ ಎಲ್ಲ ನೆನೆಯಾಕಿಟ್ಟಿದ್ದೆ. ಬಾದಾಮಿ, ಕಡಲೆಕಾಳು ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಹೆಸರು ಕಾಳು ಎಲ್ಲನೂ ಮತ್ತು ಒಂದು ಸ್ವಲ್ಪ ಅಕ್ಕಿ ಎಲ್ಲನೂ ನೆನೆಸ್ಬಿಟ್ಟಿದ್ದೆ. ರಾತ್ರಿನೇ ನೆನೆಯಾಕಿಟ್ಟಿದ್ದೆ. ಎಲ್ಲ ಚೆನ್ನಾಗಿ ನೆಂದಿತ್ತು. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ, ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಯಾವುದೇ ರೀತಿ ಚಟ್ನಿ ಇಲ್ಲ ಅಂದರೂ ತಿನ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಮನೆಯಲ್ಲೇ ಇದ್ಕೊಂಡು ತುಂಬಾ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ಬೋದು ಕೂಡ. ನಾವು ಪ್ರಯತ್ನ ಪಡಬೇಕಷ್ಟೇ. ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ನಾನು ಮನೆಯಲ್ಲೇ ಇದ್ಕೊಂಡು ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದ್ದೀನಿ. ಪ್ರೋಟೀನ್ ಅಂಶ ಇರೋದನ್ನ ಜಾಸ್ತಿ ತಿಂದು ಒಂದು ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ನ ಕಮ್ಮಿಯಾಗಿ ತಿನ್ನಬೇಕು. ಅದೇ ನಾವು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಈ ಥರ ತಿಂದಾಗ ಫ್ಯಾಟಾಗಿ ಕನ್ವರ್ಟ್ ಆಗಿ ಒಂದು ಸ್ವಲ್ಪ ವೆಯ್ಟ್ ಗೇನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತೀವಿ. ಮೊದಲು ನಾವು ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡಿದ್ದೀವಿ ಅಂದಾಗ ತುಂಬಾ ಕಷ್ಟ ಆಗುತ್ತೆ. ಯಾವ ಥರ ಹೆಂಗೆ ತಿಂದೇ ಒಂದು ಸ್ವಲ್ಪ ಅವಾಯ್ಡ್ ಮಾಡೋದು ಅಂತ. ಆಮೇಲೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ. ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.